ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ NCERT ರಿಕ್ವೈರ್ಮೆಂಟ್ 2025 ಗೋಲ್ಡನ್ ಅಪಾರ್ಚುನಿಟಿ ನಿಮಗಾಗಿ. ಓಕೆ, ಇದರ ಸ್ಯಾಲರಿ ಪ್ಯಾಕೇಜ್ 60,000 ಪರ್ ಮಂತ್ ನಿಮಗೆ ಸ್ಯಾಲರಿ ಕೊಡಲಾಗುತ್ತೆ. ಇದರಲ್ಲಿ ಯಾವ ರೀತಿಯ ಅರ್ಜಿಯನ್ನು ಸಲ್ಲಿಸುವುದು, ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿರಬೇಕು, ವಯಸ್ಸಿನ ಮಿತಿ ಏನು, ಯಾರೆಲ್ಲ ಇದರಲ್ಲಿ ಅಪ್ಲೈ ಮಾಡ್ಬೋದು ಎಲ್ಲ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ಈ ಕಂಪನಿ ಬಗ್ಗೆ ನೀವು ಅಬೌಟ್ ಅಲ್ಲಿ ಬಂದು ಇಲ್ಲಿ ನೀವು ತಿಳ್ಕೊಳ್ಬೋದು. ಕಂಪನಿ ಡೀಟೇಲ್ಸ್ ರೀಡ್ ಮಾಡ್ಕೋಬಹುದು. ಹಾಗೆ ವೇಕೆನ್ಸಿ ಡೀಟೇಲ್ಸ್ ಇದೆಯಲ್ಲ, ಕಂಟೆಂಟ್ ಕ್ರಿಯೇಟರು, ವಿಡಿಯೋ ಎಡಿಟರು, ಗ್ರಾಫಿಕ್ ಡಿಸೈನರು, ಮತ್ತೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರು, ಡಿಜಿಟಲ್ ಮಾರ್ಕೆಟು, ಮತ್ತೆ ಎನಿಮೇಷನ್, ಮೋಷನ್ ಗ್ರಾಫಿಕ್ ಡಿಸೈನರ್ ಅಂತೆಲ್ಲ ಹೇಳ್ತಿದ್ದಾರೆ. ಹೀಗೆ ಹಲವಾರು ಪೋಸ್ಟ್ ಇಲ್ಲಿ ಅವೈಲೇಬಲ್ ಇದೆ. ಮತ್ತೆ ಕೀ ಹೈಲೈಟ್ಸ್ ಇದೆಯಲ್ಲ, ಇಲ್ಲಿ ಕೆಳಗಡೆ ನೋಡ್ಬೋದು. ಮಲ್ಟಿಪಲ್ ಮೀಡಿಯಾ ರೋಲ್ಸು, ಆರ್ಗನೈಸೇಷನ್, ನ್ಯಾಷನಲ್ ಕೌನ್ಸಿಲ್ ಎಜುಕೇಷನ್ ರಿಸರ್ಚ್, ಮತ್ತೆ ಟೋಟಲ್ ವೇಕೆನ್ಸಿ ಇದೆಯಲ್ಲ, ಇದು ಅನೌನ್ಸ್ ಆಗಿಲ್ಲ ಇನ್ನೂ ಸಹ. ಹಾಗೆ ಸ್ಯಾಲರಿ ಪ್ಯಾಕೇಜ್ 60,000 ಪರ್ ಮಂತ್ ಅಂತ ಹೇಳ್ತಿದ್ದಾರೆ. ಮತ್ತು ಇದು ಅಕ್ರಾಸ್ ಇಂಡಿಯಾ ಮೇಲ್ ಮತ್ತು ಫಿಮೇಲ್ ಅಪ್ಲೈ ಮಾಡ್ಬೋದು. ಆನ್ಲೈನ್ ಮುಖಾಂತರ ಮಾತ್ರನೇ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಜಾಬ್ ಟೈಪ್ ಇದೆಯಲ್ಲ, ಕಾಂಟ್ರಾಕ್ಟ್ ಆಗಿರುತ್ತೆ ಮತ್ತು ಪರ್ಮನೆಂಟ್ ಆಗಿರುತ್ತೆ. ಅಂದರೆ ನೀವು ಕೆಲಸ ಮಧ್ಯದಲ್ಲಿ ಬಿಡುವಂತಿಲ್ಲ. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ: ಅಪ್ಲೈ NCERT ಮೀಡಿಯಾ ರಿಲೇಟೆಡ್ ಜಾಬ್ ಕ್ಯಾಂಡಿಡೇಟ್ಸ್. ಎಜುಕೇಷನ್ ಕ್ವಾಲಿಫಿಕೇಶನ್ ನಿಮ್ಮಲ್ಲಿ ಫಸ್ಟ್ ಇಲ್ಲಿ ನೋಡ್ಬೋದು. ಮಾಸ್ ಕಮ್ಯುನಿಕೇಷನ್, ಜರ್ನಲಿಸಮ್, ಮೀಡಿಯಾ ಸ್ಟಡೀಸ್, ಗ್ರಾಫಿಕ್ ಡಿಸೈನ್, ಡಿಜಿಟಲ್ ಮಾರ್ಕೆಟಿಂಗ್, ಫಿಲ್ಮ್ ಎಡಿಟಿಂಗ್ ಆ್ಯಂಡ್ ಪ್ರೊಡಕ್ಷನ್, ಅನಿಮೇಷನ್, ವಿಡಿಯೋ, ಇದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಅಂದರೆ ಇದೆಲ್ಲ ಡಿಪ್ಲೊಮಾ ಸಣ್ಣ ಸಣ್ಣ ಕೋರ್ಸ್ ಆಗಿರುತ್ತೆ. ಇದರಲ್ಲೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಇದೆಯಲ್ಲ, ಪ್ರೆಷರ್ ಕೂಡ ಇದರಲ್ಲಿ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯ ಕಂಡೀಷನ್ ಇರುವುದಿಲ್ಲ. ಓಕೆ, ಹಾಗೆ ನಿಮ್ಮ ಸ್ಕಿಲ್ಸ್ ರಿಕ್ವೈರ್ಡ್: ಕ್ಯಾಂಡಿಡೇಟ್ ಶುಡ್ ಪ್ರೊಸೆಸ್ ಸ್ಟ್ರಾಂಗ್ ಟೆಕ್ನಿಕಲ್ ಕ್ರಿಯೇಟಿವ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್. ನೀನು ಆಲ್ರೆಡಿ ಹೇಳಿದ್ದೀನಿ ಇದರ ಬಗ್ಗೆ. ಮತ್ತು ಕಂಟೆಂಟ್ ರೈಟಿಂಗ್ ಮತ್ತು SEO ಬ್ಲಾಗಿಂಗ್, ಇದರ ಬಗ್ಗೆ ಎಲ್ಲ ನಿಮಗೆ ಜಾಸ್ತಿ ಮಾಹಿತಿ ಇರಬೇಕು. ಡಿಜಿಟಲ್ ಮಾರ್ಕೆಟ್, ಗೂಗಲ್ ಆ್ಯಡ್ಸ್, ಇಮೇಲ್ ಮಾರ್ಕೆಟು, ಸೋಷಿಯಲ್ ಮೀಡಿಯಾ ಮಾರ್ಕೆಟ್, ಇದರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ಇಲ್ಲಿ ಕೆಳಗಡೆ ಕೊಡಲಾಗಿದೆ. ರೈಟನ್ ಟೆಸ್ಟ್ ಇದೆ, ಇಂಟರ್ವ್ಯೂ ಇದೆ, ಮತ್ತು ಪೋರ್ಟ್ಫೋಲಿಯೋ ಸಬ್ಮಿಷನ್ ಅಂತೆಲ್ಲ ಹೇಳ್ತಿದ್ದಾರೆ. ಇದರಲ್ಲಿ ನೀವು ಡೀಟೇಲ್ಸ್ ಆಗಿ ರೀಡ್ ಮಾಡ್ಕೋಬೋದು. ಮತ್ತು ಅಪ್ಲೈ ಮಾಡೋದು ಯಾವ ರೀತಿ ಅಂತ ಇಲ್ಲಿ ನೋಡ್ಬೋದು. ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಪ್ಲೈ ಮಾಡ್ಬೋದು. ಕ್ಲಿಕ್ ಏರ್ ಅಂತ ಇದೆಯಲ್ಲ, ಅಲ್ಲಿ ಬಂದು ನೀವು ಇದರಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ಅಪ್ಲೈ ಮಾಡಿದ ಮೇಲೆ ಯಾವ ರೀತಿ ಎಲ್ಲ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡೋದು ಎಲ್ಲ ವಿವರವಾಗಿ ಇಲ್ಲಿ ಹೇಳಿಕೊಡಲಾಗಿದೆ. ಹಾಗೆ ಇಂಪಾರ್ಟೆಂಟ್ ಡೇಟ್ ಕೂಡ ಕೊಡಲಾಗಿದೆ. ಮಾರ್ಚ್ 17ರಿಂದ ಮಾರ್ಚ್ 18 ತನಕ ನೀವು ಇದರಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಯಾವ ಪೊಸಿಷನ್ಗೆ ಯಾವ ಡೇಟ್ ಕೊಡಲಾಗಿದೆ ಎಲ್ಲನೂ ನೀವು ನೋಡ್ಬೋದು. ಮತ್ತು ನೀವು ಈ ಕಂಪನಿಗೆ ಯಾಕೆ ನೀವು ಅಪ್ಲೈ ಮಾಡಬೇಕು ಅದನ್ನು ನೋಡ್ಬೋದು. ಜಾಬ್ ಸೆಕ್ಯೂರಿಟಿ ಆಗಿರುತ್ತೆ, ಅಟ್ರಾಕ್ಟಿವ್ ಸ್ಯಾಲ್ರಿ ಆಗಿರುತ್ತೆ, ಮತ್ತು ಪ್ರೆಸ್ಟೀಜ್ ಪ್ರಾಜೆಕ್ಟ್ ಆಗಿರುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಆಗಿರುತ್ತೆ, ಮತ್ತು ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಓಕೆ, ಮತ್ತು ಇಲ್ಲಿ ಕನ್ಕ್ಲೂಷನ್ ಬಂದು ಓದ್ಕೋಬೋದು. ನಂತರ ಇಲ್ಲಿ ಡಿಸ್ಕ್ಲೈಮರ್ ಬಂದು ಕಂಪ್ಲೀಟಾಗಿ ಓದ್ಕೋಬೋದು. ನಂತರ ನಿಮಗೆ ವಿಡಿಯೋ ಇಷ್ಟವಾದರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿ ನೋಡ್ಬೋದು. ವಾಟ್ಸಪ್ಪು, ಟ್ವಿಟ್ಟರು, ಫೇಸ್ಬುಕ್ ಮುಖಾಂತರ ನೀವು ಶೇರ್ ಮಾಡ್ಕೋಬಹುದು. ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.